ಬೇಡ ಪರ್ಸ್ನಲ್ ಎಲ್ಲ ಮಾತಾಡಬಾರ್ದು, ಕೆಲವೊಂದು ಚೆನ್ನಾಗಿರಲ್ಲ. ಸೊ ನಮ್ಮಲ್ಲೇ ಇರಲಿ, ಯಾರು ಹೆಂಗೋ ಅಂದ್ಕೊಳ್ಳಿ ಬಿಡಿ ಗೈಸ್, ನಾವು ಏನು ಮಾಡೋಕ್ಕಾಗಲ್ಲ, ಅದು ಅವ್ರ ಲೈಫು. ಹಲೋ, ಮೊನ್ನಾಗ 2 ಕಣ್ಣಾವೆ ಆದ್ರೂ ನೋಡಕ್ಕೆ ಬಿಟ್ಟಿಲ್ಲ. ಹೇಳು ಹಂಗಾರೆ ಇನ್ನೊಂದು ಮದುವೆ ಆಗಿದೆಯೇ ಎಲ್ಲ ತೋರಿಸು ಈಗ ಅವನೊಂದು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನನ್ನದು 5th ಮಂತ್ ಸ್ಕ್ಯಾನ್ ಇದೆ. ಸೊ 10 ಡೇಸ್ ಜಾಸ್ತಿನೇ ಆಗಿದೆ. ಈಗ ನನಗೆ 21 ವೀಕ್ಸ್ ಮೇಲೆ ರೀಚ್ ಆಗಿಬಿಟ್ಟಿದೆ. 20 ವೀಕ್ಸ್ಗೆ ನಾವು ಈ ಸ್ಕ್ಯಾನ್ ಮಾಡಿಸ್ಬೇಕಿತ್ತು, NMLI ಸ್ಕ್ಯಾನು. ಸೊ ಲೇಟ್ ಆಯಿತು, ಯಾಕಂದರೆ ಫೋಟೋಶೂಟು ನಮ್ಮ ಮನೆಯವ್ರ ಬರ್ಡೇ ಕಂಟಿನ್ಯೂಸ್ ಬರ್ತಾಯಿತ್ತು, ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಹೋಗ್ತಾಯಿದ್ವಿ. ಅದಕ್ಕೆ ಮುಂಚೆ ಯೋಚಿಸಿದ್ದು ಒಂದು PTM ಇದೆ ಇವತ್ತೆ. ಸೊ ಅದನ್ನು ಅಟೆಂಡ್ ಮಾಡಿಬಿಟ್ಟು ಬಂದು ಹೋಗೋಣ. ಇವತ್ತು ಯೋಶಿತ್ತು ಫಸ್ಟ್ PTM ಇದೆ. ಆ್ಯಕ್ಚುಲಿ ನಾನು ಹೋಗಾಗಲೇ 5 ಮಂತ್ಸ್ ಆಗಿದೆ. PTM ಲಾಸ್ಟ್ ಮಾರ್ಚಲ್ಲಿ ಮುಗಿದಿದ್ದು, ಇವಾಗಿದು ಫಸ್ಟ್ PTM. ಸೊ ಅಲ್ವಾ ರಂಗ, ನಮ್ಮ ರಂಗ ದಿನ ಹೋಗ್ತಾ ಇರ್ತಾರೆ, ಸೇಮು 2 ಸಲ 3 ಸಲ. ಹಾಗಾಗಿ ಇವತ್ತು ಏನು ಹೇಳ್ತಾರೆ ಕೇಳ್ಕೊಂಡು ಬಂದಮೇಲೆ ಹಾಸ್ಪಿಟಲ್ ಹೋಗೋಣ. PTM ಮುಗಿಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇವನ್ನ ದೊಡ್ಡ ಮನುಷ್ಯನ ತುಂಬ ಮಾರ್ಕ್ಸ್ ತೆಗ್ದಿದ್ದಾನೆ, ಜಾಸ್ತಿ. ಅವ್ರು ಪೆನ್ ಹಿಂಗೆ ತೀರೋಗ್ಬಿಟ್ಟೈತಂತೆ. ಕರೆಕ್ಷನ್ ಮಾಡಿ ಇವನಿಗೆ ಎಷ್ಟು ಮಾರ್ಕ್ಸ್ ಕೊಡ್ಬೇಕಂತ. ಖುಷಿತ್ನ ಮನೆಗೆ ಕರ್ಕೊಂಬಂದ್ವಿ. ಸೊ ಅವನೇನು ಇಲ್ಲ, ಓದೋದ್ರಲ್ಲಿ ಚೆನ್ನಾಗಿ ಓದ್ತಾನೆ. ಓಕೆ, ತುಂಬ ಚೆನ್ನಾಗಿ ಅಂತಲೂ ಹೇಳಲ್ಲ, ಅವ್ನು ಏನು ಬೇಕು ಅದನ್ನು ಮಾಡ್ಕೋತಾನೆ. ಬಟ್ ನಾಟಿನೆಸ್ ತುಂಬಾ ಇದೆ. ಅದೊಂದು ಕಂಪ್ಲೇಂಟ್ ಮಾತ್ರ, ಇಷ್ಟು ವರ್ಷ ಆದರೂ ತಪ್ಪಲ್ಲ, ಒಂದು ಕಡೆ ಕೂರಲ್ಲ ಅವನು. ಸೊ ಇಷ್ಟು ಹೇಳಿದ್ರು. ಸೊ ಇದನ್ನು ಕೇಳ್ಕೊಂಡು ಬಂದ್ವಿ. ಇವಾಗ ಸ್ಕ್ಯಾನ್ಗೆ ಹೋಗಬೇಕು. ಸೊ ಇವಾಗ ಆಲ್ರೆಡಿ ನನಗೆ 2 ಸ್ಕ್ಯಾನ್ಸ್ ಆಗಿದೆ, ಇದು 3ನೇ ಸ್ಕ್ಯಾನು. ಸೊ ಈ ಸಲ ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಹೋಗೋಣ. ಹಂಗೆ ಒಂದು ಟೆಸ್ಟ್ ಇದೆ, ಟೆಸ್ಟ್ ಮಾಡಿಸ್ಬೇಕು, ಮಾಡಿಸ್ಕೊಂಡು ಬರೋಣ. ನನಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್. ತುಂಬ ಜನ ಕಾಲ್ ಮಾಡಿ ವಿಚಾರಿಸಿದ್ದೀರಾ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂಥವರೆಲ್ಲ. ನನಗೆ ತುಂಬ ಹುರ್ಕೋತಾರೆ, ಬೇಜಾರು ಮಾಡ್ಕೋತಾರೆ. ಒಬ್ರಿಗೆ ಒಳ್ಳೇದಾಗ್ತಾಯಿದೆ ಅನ್ನೋದು ಇವಾಗಲೇ ಗೊತ್ತಾಗಿದ್ದು. ಆ್ಯಂಡ್ ನನಗೆ 4 ನನ್ನ ಫ್ರೆಂಡ್ಸ್ ಇಷ್ಟೊಂದು ವಿಚಾರಿಸ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನು ತುಂಬ ಲಕ್ಕಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮಾಡಲ್ವಾ? ಹೋಟ್ಲಲ್ಲಿ ತಿಂದಿದ್ಯಾ? ನೋಡ್ದಾ? ನೋಡಿ ಗೈಸ್, ಬೆಳಿಗ್ಗೆ ಕರ್ಕೊಂಡೋಗಿ ಕುಣಿಸ್ಕೊಬಿಟ್ಟು ಅಷ್ಟಕ್ಕೆ ಊಟ ಬೇಡ ಅಂತ ಕಿರ್ಚ್ಕೊಯ್ತಾನಲ್ಲ ಈ ಅಪ್ಪ. ನಾನು ಪ್ರೆಗ್ನೆಂಟ್ ಅನ್ಕೊಂಡವನೆ, ಏನು ಅನ್ಕೊಂಡವನೆ? ಇಷ್ಟು ಓವರ್ ಆಡಿ ಬೈದು ಏನು ಅವಶ್ಯಕತೆ ಐತೆ? ಅದಕ್ಕೆ ನಿಂಗೆ ಬಿಳಿ ಕೂದಲು ಬರ್ತಿರೋದು. ಹೋಗು, ಕರೆಕ್ಟ್. 4 ಕಾಲ್ಗಿರೋದಕ್ಕೆ ಇವಾಗ ಬಂದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸಾಧ್ಯ? ಕುತ್ಕೋಬೇಕು. ಇನ್ನೇನು ಸುಮ್ಮನೆ ಹಾಸ್ಪಿಟ್ಲ್ ಅಂದ್ರೆ ಮಾಡ್ತು ಅಂದ್ಬಿಟ್ಟು ನೀನು ಬಳಗದ ಜೊತೆ ಮಾತಾಡ್ಕೊಂಡು ಇದ್ಬಿಟ್ಟು ನನಗೇನು ಹೇಳ್ತೀಯಾ? ಹೌದು, ನಾನು 10 ಸೀರೆ ಎಲ್ಲ ಚೆನ್ನಾಗಿರೋದು ಇಟ್ಟಿದ್ರೆ ನೀನು 20 ಸೀರೆನೇ ತಗೊಬರುವೆ. ನಿನ್ನಂಗೆ ಇಟ್ಕೊಂಡಿದೀಯ, ಅದಕ್ಕೆ ತಗೊಳ್ಳಿಲ್ಲ. ನೀನೇನು ಕೊಡ್ಸೋದು ನಾನೇ ತಗೋತೀನಿ. ಹಾಸ್ಪಿಟಲ್ ಬಂದಿದ್ದೀವಿ. ಈಗ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ಫಾರ್ಮ್ ಫಿಲ್ ಮಾಡಬೇಕು, ಆಧಾರ್ ಕಾರ್ಡ್ ಕೊಡಬೇಕು. ಸೊ ಅಯ್ಯ, ಯಾರು ಗೋಯಿ ಅಂತ ಇದೆಯಾ? ರೋಡಲ್ಲಿ ಒಲೆ ಹೆಂಗೈತೆ ನೋಡು ಬೆಂಗಳೂರು ರೋಡು. ಗೈಸ್, ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. 1-2 ಕ್ಲಿಪ್ಸ್ ಹಾಕಿದೀವಲ್ಲ, ನೀವೇ ನೋಡೋರು ಗೊತ್ತಾಗುತ್ತೆ. ಇವಾಗ ಸ್ಕ್ಯಾನ್ ಆಯಿತು. ನಮ್ಮ ಯಜಮಾನ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ. ಹೇಳಪ್ಪ, ನಾರ್ಮಲ್ ಇದೆಲ್ಲ ಏನು ಅಂತ ಹೇಳು, ಏನು ಕಾಣಿಸ್ತೈತೆ ಅಂತ. ನಮ್ಮಪ್ಪ ಡಾಕ್ಟ್ರು ನಾನು ಓದಿಸ್ಬಿಟ್ಟಿದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ಇಲ್ಲೇ ಒದ್ರುಬಿಡುವೆ ನೀವು ಮುಂದ್ಗಡೆ. ನಮ್ಮ ಅಪ್ಪನ ಏನು ಮಾಡ್ತೀಯ, ಡಾಕ್ಟ್ರು ಓದಿಸ್ನಿಲ್ಲ. ನೀನು ಓದಕ್ಕೆ ಹೋಗಿಲ್ವಲ್ಲ? ಅದೇನ ಫಸ್ಟ್ ಓದ್ನಿಲ್ಲ, ಏನು ಮಾಡ್ತೀಯ ಹೇಳು? ದೊಡ್ಡ ಮಕ್ಕಳು ನಾವು. ಅಲ್ಲಿಂದ ಆಚೆ ಬಂದು ಇದು ಕೊಟ್ರೆ ಸ್ಥಳ ಬಿಡೋ ಅರ್ಥ ಆಯ್ತಲ್ಲ. ಏನು ಗೊತ್ತಾಯ್ತಾ ಇಲ್ಲ, ನಮ್ಗೆ ಏನು ಕಾಣ್ತಾ ಇಲ್ಲ. ಅದ ಹೆಂಗ್ ಸ್ಕ್ಯಾನಿಂಗ್ ಮಾಡಿ ಹೇಳ್ತಾರೋ. ಇವ್ರನ್ನ ಒಳಗಡೆ ಬಿಡಕ್ಕೆ ಅಷ್ಟೊಂದು ಕೇಳ್ದೆ ಗೈಸ್, ಇವ್ರನ್ನ ಬಿಡ್ಲಿಲ್ಲ. ತುಂಬಾ ರೆಸ್ಟ್ರಿಕ್ಷನ್. ನಿಮ್ಗೆ ನಾನು ಅರ್ಥ ಆಯ್ತದ ಗೈಸ್? ಅವ್ರಿಗಿನ್ನೂ ಅರ್ಥ ಆಯ್ತದ. ಅದ್ರಲ್ಲಿ ನಮ್ಗೆ ಏನು ಕಾಣಿಸ್ತಾ ಇಲ್ಲ. ಆ ಥರ ಐತಿ ಈ ಸಲ. ಗೈಸ್ ಹೆಲ್ತಿಯಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ಲಾಸ್ಟ್ ಯೋಶಿದ್ರಲ್ಲಿ ಇವರು ಬಂದಿದ್ರು.
ಅವತ್ತು ಏನಂತ ಅಂತಿದೆ ರಂಗ ನೀನು ಈ ಸ್ಕ್ಯಾನ್ ನೋಡ್ಬಿಟ್ಟು ಅದರಲ್ಲಿ ತೋರಿಸ್ದಾಗ? ಹ್ಮ್ ಏನೋ ನೆನಪಿಲ್ಲಪ್ಪ ನನಗೆ. ಕಳ್ಳ ಹೇಳು, ಏನಂತ ಹೇಳಿದ್ದೆ? ಬಿಡ್ಸ್ಕಟ್ಟಿದಲ್ಲ ಹೇಳಪ್ಪ. ಹೆಣ್ಮಗು ಅಂತ. ಹೆಣ್ಮಗು ಅಂತ ಯಾವ ಮಗು ಆಯ್ತು? ಕೊನೆಗೂ ನಾನೇ ಗೆದ್ದಿರೋದು. ಅದು ಏನ್ ಗೊತ್ತಾ ಗೈಸ್, ನೋಡ್ಬಿಟ್ಟು ನಮ್ಗೆ ಹೆಣ್ಮಗುನೇ ಆಗೋದು, ಆಗಿಲ್ಲ ಮೀಸೆ ಬಡ್ಸ್ಕೊಬಿಡ್ತೀನಿ ನೋಡು ಅಂದಿದ್ರು. ನಾನೇನು ಕಮ್ಮಿ ಮಗಳಲ್ಲ, ಡೆಲಿವರಿ ಆದ ತಕ್ಷಣ ಹುಡುಕಿ ಅಲ್ಲೇ ಕಣ ಮೀಸೆ ಬಡ್ಸು ಅಂತ ನಿಂತಿದ್ದೆ. ಆ ರೇಂಜ್ ಕಾಂಪಿಟೇಷನ್ ಇತ್ತು, ಅದೊಂದು ಚೆನ್ನಾಗಿತ್ತು. ಆ್ಯಂಡ್ ಮೇನ್ ಇವ್ರನ್ನ ಬಿಟ್ಟಿಲ್ಲ ಅಂದ್ರೂ ಯೋಶಿನ ಬಿಡ್ಲಿ ಅನ್ನೋದೊಂದಿತ್ತು, ಕೇಳೋಣ ಅನ್ಕಡೆ. ಬಟ್ ಇವತ್ತು ಅವ್ನು ಏನಾಯ್ತಂದ್ರೆ ಟ್ಯೂಷನ್ನು 3 ಗಂಟೆಗೆ ಇತ್ತು. ನಮ್ಮದು ಸ್ಕ್ಯಾನ್ ಯಾವಾಗಲೂ 3 ಗಂಟೆಗೆ ಇರ್ತೈತಿ. ಇವತ್ತೇನೋ 4:15 ಕೊಟ್ಟರು. ಆದ್ರೆ ಅವ್ನು ಬರೋದು 5 ಗಂಟೆ ಆಗುತ್ತೆ. ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ. ಅವ್ನು ಕರ್ಕೊಂಡು ಹೋಗಿದ್ರು ಅವ್ರು ಬಿಡ್ತಾ ಇರಲಿಲ್ಲ. ಸೊ ಈ ಸಲ ನಮ್ಮನ್ನ ಚೆಕ್ ಮಾಡೋ ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರು ನೆಕ್ಸ್ಟ್ ಟೈಮ್ ಹೋಗ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ಅರ್ಥ ಆಗುತ್ತೆ ಅವ್ರಿಗೆ. ಅವಾಗ ನೀವು ಒಳ್ಳೆ ಉದ್ದೇಶಕ್ಕ ಕೆಟ್ಟ ಉದ್ದೇಶಕ್ಕ ಅಂತ. ಕಾಣಿಸ್ತು ಕಣೆ. ಏನ್ ಕಾಣಿಸ್ತು? ಮೂಗು ಬಾಯಿ ಇಲ್ಲೇ ಐತೆ ಇರ್ತಾರೆ. ಎಲ್ಲೂ ಕಾಣಿಸ್ತಿದೆ ನೋಡಿ. ಅವನ್ನ ಅದಕ್ಕೆ ನೆಕ್ಸ್ಟ್ ಟೈಮ್ ಬಿಡ್ತಾರೆ. ಕೆಲವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಬಿಡ್ತಾರಲ್ಲ ಗೈಸ್, ಅದಕ್ಕೆ ಅಲ್ಲಿ ಅವ್ರ ಕೆಲಸ ಹೋಗುತ್ತಂತೆ, ನಾನ್ ವೆಲೆಬಲ್ ಕೇಸ್ ಆಗುತ್ತಂತೆ. ಅದಕ್ಕೋಸ್ಕರ ಅವ್ರು ಆ ಥರ ಸ್ಟ್ರಿಕ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು ಪಾಪ. ಸೊ ನೆಕ್ಸ್ಟ್ ಟೈಮ್ ನೋಡೋಣ, ಯೋಶಿನ ರಿಕ್ವೆಸ್ಟ್ ಮಾಡಿ ಅವ್ನಿಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಸಲ ಒಳ್ಳೆ ಮೂಮೆಂಟ್ ಮಿಸ್ ಮಾಡಿಕೊಂಡ್ರು ನಮ್ಮ ರಂಗ. ಪಾರ್ಟ್ಸು ತುಂಬ ಚೆನ್ನಾಗಿ ತೋರಿಸಿದ್ರು. 3rd ಮಂತಲ್ಲೂ ತೋರಿಸಿದ್ರು ಗೈಸ್, ಅದು ಚೆನ್ನಾಗಿತ್ತು. ಬಟ್ ಈ ಮಂತಂತೂ ಕಂಪ್ಲೀಟ್ ಕಿವಿ, ಕಣ್ಣು, ಮೂಗು, ಬಾಯಿ, ತುಟಿ, ಚೀಕ್ಸ್, ಕೆನ್ನೆಗಳು, ಸೈಡ್ ಫೇಸು, ಬೆನ್ನು, ಕಾಲು, ತೊಡೆ, ಕೈಗಳು, ಫಿಂಗರ್ಸ್ ಬಂದಿರೋದು ಎಲ್ಲ ತೋರಿಸಿದ್ರು. ಆರ್ಟ್ಸ್ ಬೀಟ್ಸ್ ಬಡ್ಕೋತಾ ಇರೋದು ಅದ್ರೊಳಗಡೆ ಆಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡಕ್ಕೆ. 2 ಕಣ್ಣು ಸಾಲದು. ಹಲೋ, ಮನ್ನಾಗ 2 ಕಣ್ಣವೇ ಆದ್ರೂ ನೋಡಕ್ಕೆ ಬಿಟ್ಟಿಲ್ಲ. ಎಲ್ಲ ಇಲ್ಲಿ ನೋಡ್ಕೊಂತ ಬಿಟ್ಟವ್ರೆ, ಆದ್ರೆ ಇಲ್ಲಿ ಕಣ್ಣೇ ಕಾಣ್ತಾ ಇಲ್ಲ ನೋಡಕ್ಕೆ. ನೀನ್ ಕೇಳ್ಕೋಬೇಕು ಹೋಗಿ. ಹೇಳಿದ್ರು ಬಿಡಲ್ಲ. ಏನಕ್ಕೆ ಅಂದ್ರೆ ಈಗ ಗೌರ್ಮೆಂಟ್ ಇಂದ ಅಷ್ಟು ರೂಲ್ಸ್ ಮಾಡಿದ್ದಾರೆ. ಸೊ ಅದೆಲ್ಲ ಅಫೆನ್ಸ್, ಇಟ್ಸ್ ನಾನ್ ಬೇಲಬಲ್ ವಾರೆಂಟ್. ದಟ್ ಈಸ್, ಅದಕ್ಕೆ ಯಾರನ್ನು ಒಳಗಡೆ ಬಿಡೋದಿಲ್ಲ, ಸ್ವಂತ ತಂದೆ ಕೂಡ ಬಿಡಲ್ಲ. ಆ್ಯಂಡ್ ಮಂತ್ಲಿ ಚೆಕಪ್ ಕೂಡ ಇವತ್ತೇ ಮಾಡಿಬಿಟ್ರು ಗೈಸ್. ನಂದು ಇನ್ನು 22nd ಹೋಗ್ಬೇಕಿತ್ತು, ಇನ್ನೊಂದ್ಸಲ ಬರೋದು ಬೇಡ ಅಂದ್ಬಿಟ್ಟು ಇವತ್ತೇ ಮಾಡಿಬಿಟ್ರು. ನಾನು ಲೇಟಾಗಿ ಬೇರೆ ಹೋಗಿದ್ನಲ್ಲ ಈ ಸ್ಕ್ಯಾನ್ಗೆ, ಹಾಗಾಗಿ ನೆಕ್ಸ್ಟ್ ಮಂತ್ ಬನ್ನಿ ನೋಟ್ಗೆ ಸೆಪ್ಟೆಂಬರಲ್ಲಿ ಅಂದ್ಬಿಟ್ಟು ಮಾಡಿ ಕಳಿಸಿದ್ರು. ಸೊ ಹೆಲ್ತಿಯಾಗಿ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಫ್ಯಾಮಿಲಿ ಗ್ರೋ ಆಗ್ತಿದೆ. ಕೆಲವ್ರಿಗೆ ಇಷ್ಟ ಆಗದೆ ಹೊಟ್ಟೆ ಕಿಚ್ಚಿರ್ಬೋದು. ನಾನು ಹೇಳೋದು, ಅವ್ರು ಯಾರು ನಮಗೆ ಏನೂ ಕೊಡಲ್ಲ ಆ್ಯಂಡ್ ಯಾರು ಸಾಕಂಗೆ ಬರಲ್ಲ. ನೀನು ಎರ್ತೀಯ, ನಾನು ಸಾಕ್ತೀನಿ. ಸೊ ಬೇರೆಯವ್ರನ್ನ ಕಟ್ಕೊಂಡು ಒಪಿನಿಯನ್ ಕೊಟ್ಕೊಂಡು ನಮ್ಗೇನಾಗಬೇಕು? ನಾವು ಒಪಿನಿಯನ್ ತಗೊಂಡಿಲ್ಲ, ಅವ್ರಿಗೆ ಅವ್ರೇ ಕ್ರಿಯೇಟ್ ಮಾಡ್ತಾ ಇರೋದು. ಮಾಡ್ಕೊಳ್ಳಿ, ಪರವಾಗಿಲ್ಲ. ಇಲ್ಲಿ ಯಾರು ನಮ್ಮ ಕಷ್ಟಕ್ಕೆ ಬರ್ತಾರೆ, ಯಾರು ಸುಖಕ್ಕೆ ಬರ್ತಾರೆ ಎಲ್ಲ ಕಾಣಿಸುತ್ತೆ. ಅವ್ರು ಏನೋ ಒಂದು 4 ಜನದ ಹತ್ರ ಮಾತಾಡ್ಕೋಬೋದು ಅಷ್ಟೇ. ನಮ್ಮಿಂದ ಏನೋ ಎಕ್ಸ್ಪೆಕ್ಟೇಷನ್ ಅವರು ಮಾಡಬಾರ್ದು ನೆಕ್ಸ್ಟು ಅಂತ ಹೇಳ್ತಾ ಇದ್ದೀವಿ. ಆರಾಮಾಗಿ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ತೀವಿ. ಯಾರ ಹತ್ರ ಏನೋ ಇಸ್ಕೊಬಂದು ಬೆಳೀತಾ ಇರೋದಲ್ಲ. ನಮ್ಮ ಫ್ಯಾಮಿಲಿ ನಮಗೆ ಖುಷಿ ಆಯ್ತಾ ನಾವು ಮಾಡ್ಕೋತೀವಿ. ಬೇರೆಯವರಿಂದ ಏನೋ ಯಾರ ಮೇಲೂ ಡಿಪೆಂಡ್ ಆಗಿಲ್ವಲ್ಲ ನಾವು. ಜೀವನನೇ ನಾವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಫಸ್ಟಿಂದನೂ ಅಷ್ಟೇ, ನಮ್ಮ ಮದುವೆಗಳಿಂದನೂ ಅಷ್ಟೇ. ಖರ್ಚೆಲ್ಲ ಅವರೇ ಮಾಡ್ಕೊಂಡಿರೋದ್ರಿಂದ ನಮ್ಮನ್ನು ಯಾರು ಕೇಳೋ ರೈಟ್ಸೇ ಇಲ್ಲ. ನಮಗೆ ಬೇಕಾದಂಗೆ ಮಾಡ್ಕೋತೀವಿ. ಆದರೆ ಸಾಕ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಸಾಕಾಗ್ದಿರ ಮಾಡ್ಕೊತ ಇದ್ದೀರಾ, ತಾಕತ್ತಿರೋದಕ್ಕೆ ಮಾಡ್ಕೊತ ಇದ್ದೀನಿ. ನಿಜ ಆಯ್ತಾ ನಿಮಗೆ? ಯಾ, ದೇವರು ಎಲ್ಲ ಒಂದು ದಾರಿ ತೋರಿಸ್ತಾನೆ. ನಾವ್ ಯಾರಿಗೂ ಗೈಸ್ ಇನ್ನೊಂದು ಏನಂದ್ರೆ, ನಾನು ಯಾರಿಗೂ ಮೋಸ ಮಾಡಿಲ್ಲ, ತಲೆ ಹೊಡೆದಿಲ್ಲ, ತಲೆ ಹಿಡ್ದಿಲ್ಲ. ಸೊ ನ್ಯಾಯವಾಗಿ ಬದುಕ್ತಾ ಇದ್ದೀನಿ. ಸೊ ಅದರಿಂದ ನಾನು ನಂಬಿರೋದೇ, ನಾನು ಯಾವತ್ತೂ ಕೈ ಬಿಡೋದಿಲ್ಲ, ಬಿಡೋದು ಇಲ್ಲ. ಆಮೇಲೆ ನಾವೇನು ಇದನ್ನ ಪ್ಲಾನ್ ಮಾಡಿ ನಾವು ಈಗ ಮಗು ಮಾಡ್ಕೋಬೇಕಂತ ಮಾಡ್ಕೊಂಡಿರೋದಲ್ಲ. ದೇವ್ರೇನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಂಡಿದ್ದೀವಿ ಅಷ್ಟೇ. ನಮಗೆ ಆಶ್ಚರ್ಯ ಆಗಿರೋ ಅಂಥ ವಿಷಯ ಇದು. ಆ್ಯಂಡ್ ನಾವೀಗ ಅದನ್ನು ಹೇಳ್ಕೊಂಡು ಎಲ್ಲರೂ ಕನ್ವಿನ್ಸ್ ಮಾಡೋಷ್ಟು ಇದಿಲ್ಲ. ನಾವಿವಾಗ ಖುಷಿಯಾಗಿದ್ದೀವಿ. ಯಾಕಂದರೆ ಆವಾಗ ತುಂಬ ಚಿಕ್ಕ ಏಜು. ಅವನ ಪ್ರೆಗ್ನೆನ್ಸಿಲಿ ನಮ್ಗೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಆ್ಯಕ್ಚುಲಿ ಎಲ್ಲ ನೋಡ್ಕೊತಿದ್ರು ನಮ್ಮ ಅಮ್ಮ ಪಾಪ. ಆದರೂ ನನಗೆ ಏನೋ ಅದರಲ್ಲಿ ಏನು ನನಗೆ ಖುಷಿ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಖುಷಿ ಗೈಸ್, ಕಷ್ಟ ಸುಖ ಏನೋದನ್ನು
ಅಂದರೆ ಸರಿ ತಪ್ಪು ಏನು ಅನ್ನೋದು ಈಗ ಅವ್ನಿಗೆ ಅರ್ಥ ಆಗ್ತದೆ. ಆ ಟೈಮಲ್ಲಿ ಆಗ್ತಾ ಇರೋದು. ಸೊ ಆ ಮಗುನ ಹೆಂಗೆ ನೋಡ್ಕೋಬೇಕು, ಏನು ಯಾವ ಥರ ಕೇರ್ ಮಾಡಬೇಕು ಅನ್ನೋದು ಒಂದು ಥಾಟ್ ಇದೆ. ಸೊ ಅದರಿಂದ ನಮಗೂ ಏನು ಯೋಚನೆ ಇಲ್ಲ. ನೋಡ್ಕೊತಾನೆ, ಸಪೋಸ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಇರ್ತಾನೆ. ಸೊ ಆ ಒಂದು ಧೈರ್ಯ ಇದೆ. ಆಮೇಲೆ ಮೇನ್ ಅವನು ರಿಕ್ವೆಸ್ಟ್ ಮಾಡಿದ್ದಕ್ಕೆ, ತುಂಬ ಕೇಳ್ಕೊಂಡಿದ್ದಕ್ಕೆ ನಾವು ಈ ಡಿಸಿಷನ್ ತೊಗೊಂಡ್ವಿ ಇರಲಿ ಅಂತ ಅಷ್ಟೇ. ಏಮಾಯಿಂದಿ ಏನಿಲ್ಲ, ಕೆಲವೊಂದು ಟೈಮ್ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬೇಜಾರನ್ನ ಸಹಿಸ್ಕೋಬೇಕು. ಇರೋದೇ ಹಂಗೆ ಪ್ರಪಂಚ, ಕೆಟ್ಟ ಪ್ರಪಂಚ ಇವತ್ತು. ಒಳ್ಳೇದಾದರೆ ಸಹಿಸಲ್ಲ, ಕೆಟ್ಟದಾದರೆ ಖುಷಿ ಪಡ್ತಾರೆ, ಆ ಥರ ಜನ ಇರೋದು. ಸೊ ಏನು ಮಾಡೋಕ್ಕಾಗಲ್ಲ, ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನಮ್ಮ ಜೀವನ ಅಂತ. ಬೇರೆಯವ್ರನ್ನೆಲ್ಲ ನಾವು ನೋಡ್ತಾ ಕೂರೋಕ್ಕಾಗಲ್ಲ. ಅಬ್ಬಾ ಏನ್ರಿ, ಏನು ಹೇಳಮ್ಮ, ನೀವು ಎಷ್ಟು ಖುಷಿಯಾಗಿದ್ದೀರಾ? ಅಲ್ಲಿ ಏನೋ ಅದೆರಡೆಲ್ಲ ಹೊಡಿಬೇಡ. ತುಂಬಾ ಖುಷಿ ಐತೆ. ಯಾಕೆ ಖುಷಿ ಐತೆ ಇದೆ ಅಂತ ಅಂದ್ರೆ ಏನು ಹೇಳಿ ನಿನಗೆ, ಅದನ್ನ ಎಕ್ಸ್ಪ್ರೆಸ್ ಮಾಡಿ ತೋರ್ಸಕ್ಕಾಗುತ್ತಾ? ಖುಷಿನೇ ಅಲ್ಲ, ಏನು ಅನಿಸ್ತೈತೆ ಈಗ, ನಾವು ಒಬ್ಬನೇ ಸಾಕು ಅನ್ಕೊಂಡಿದ್ವಿ. ನಮ್ಮ ಜೀವನದಲ್ಲಿ ಇನ್ನೂ ಒಂದು ಮೆಂಬರ್ ಎಕ್ಸ್ಟ್ರಾ ಇವಾಗ ಆ್ಯಡ್ ಆಗ್ತೈತೆ. ನನ್ನ ಮಗುನ ಹೆಂಗೆ ನೋಡ್ಕೊಂಡಿದ್ದೀನಿ, ಆ ಬರೋ ಮಗುನು ಹಂಗೆ ನೋಡ್ಕೊಂತೀನಿ. ಮಗು ಮಗು ಮಗ ಅಂದ್ಬಿಟ್ಟಲ್ಲ, ಅದಕ್ಕೆ ಮಗು ಮಗ ಇಲ್ಲ, ಮಗು ಅದು ಹೆಣ್ಣಾಗ್ಬೋದು ಗಂಡಾಗ್ಬೋದು, ಅದೇ ಪ್ರೀತಿನೇ ಕೊಡೋದು ನಾವು. ಅವನಿಗೊಂದು ಇವನಿಗೊಂದು ಅಂದ್ರೆ ಅವನಿಗೂ ಕೊಡ್ತೀನಿ, ಬರೋ ಮಗು ಕೊಡ್ತೀನಿ. ಇಬ್ರು ಒಂದೇ, ಎರಡು ಕಣ್ಣಿದ್ದಂಗೆ ನನಗೆ. ಮೂರನೇದು ಮೂಗಿದ್ದಂಗೆ ನೀನು. ನಾನೇ ಮೂರ. ಅಯ್ಯೋ, ಈಗ ನಮಗ್ ಜಾಗನೇ ಇಲ್ಲ ಅಂತ. ಇದಾವಲ್ಲ ಎರಡೆರಡು ನೋಡು, ಅವನೊಂದು ನೀನೊಂದು ಇವಳು. ಏಳು ಹಂಗಾರೆ ಇನ್ನೊಂದು ಮದುವೆ ಆಗಿದೆಯೇ? ಎಲ್ಲ ತೋರ್ಸು ಈಗ. ಅವನೊಂದು, ಈಗ ಬರೋದೊಂದು, ನೀನೊಂದು. ನೀನ್ ಎರಡು ಹೇಳ್ದೆ ಅಲ್ಲಿ, ಎರಡು ಮೂಗವೆ ಅಂತ. ಅದನ್ನೇ ತೋರ್ಸು. ಜಾಗ ಇಲ್ಲ ಅಂದಲ್ಲ, ಜಾಗವೇ ಎರಡು ಅಂತ. ನೋಡಿ ಗೈಸ್, ಎಂತವ್ರು ಅಂತವ್ರು ಖತರ್ನಾಗಿದ್ದು, ಸರಿ ಇಲ್ಲ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಹಿಂಗೆ ಬೆಳೆಸಿ ನಮ್ಮನ್ನ.